ಎಷ್ಟೇ ಡಿಜಿಟಲೀಕರಣ ಮಾಡಿದರೂ ಕೂಡ ಮಧ್ಯವರ್ತಿಗಳ ಹಾವಳಿ ಮಾತ್ರ ಇಲ್ಲಿ ತಪ್ತಾ ಇಲ್ಲ. ಸರ್ಕಾರ ಜನಪರ ಇರುವ ಬದಲು ಮಧ್ಯವರ್ತಿಗಳ ಪರ ಇದೆಯಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಮಧ್ಯವರ್ತಿಗಳಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ಕಾರ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ್ರೆ ಜನರ ಕೈಯಲ್ಲಿ ಸರ್ಕಾರಿ ಸೇವೆ ಸಿಗಬೇಕು. ಜನರಿಗೆ ಸರ್ಕಾರಿ ಸೇವೆಗಳನ್ನು ಕೊಟ್ಟಾಗ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಸಾಧ್ಯ. ನಿರ್ಮಿತಿ ಕೇಂದ್ರಗಳು ಅಂತಿವೆ, ಎಲ್ಲಾ ಕಡೆಗಳಲ್ಲಿ ನಿರ್ಮಿತಿ ಕೇಂದ್ರಗಳು ಅಂತಿರುತ್ತೆ. ಈ ಕೇಂದ್ರಗಳಲ್ಲಿ ಹೋಗಿ ನೀವೊಂದು RTC ತಗೊಳ್ಬೇಕಾದ್ರೆ 100, 200, 150 ಹಿಂಗೆಲ್ಲ ಚಾರ್ಜಸ್ಗಳು. ಬಟ್ ಸರ್ಕಾರ ಇದ್ಯಾವುದೇ ರೀತಿಯ ಚಾರ್ಜಸ್ಗಳನ್ನೇ ಹಾಕಲಿಲ್ಲ. ಸರ್ಕಾರ ಅದನ್ನು ಉಚಿತವಾಗಿ ನೀಡಬೇಕು, ಇಲ್ಲದೆ ಇದ್ರೆ ಆ ಪ್ರಿಂಟಿಂಗಿಗೆ ಪೇಪರಿಗೆ ಏನು ಖರ್ಚಾಗುತ್ತೆ ನೋಡಿ ಅಷ್ಟು ಮಾತ್ರ ತಗೊಳ್ಬೇಕು. ಆದ್ರೆ 200-300 ರೂಪಾಯಿ ಹೆಂಗಾಗ್ತಾ ಇದೆ? ಆ ಕೇಂದ್ರಗಳಲ್ಲಿರುವಂತಹ ವ್ಯಕ್ತಿ ತನ್ನ ಕಿಸೆಗೆ ಆ ದುಡ್ಡುಗಳನ್ನು ಹಾಕೊಳ್ತಾ ಇದ್ದಾನೆ. ಸಾರಸಗಟಾಗಿ ಆಗ್ತಾ ಇರುವಂತದ್ದು. ನಿಮ್ಮ ಹತ್ರ ಇರುವಂತ ನಿರ್ಮಿತಿ ಕೇಂದ್ರಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕೇಂದ್ರಗಳಾಗಿರ್ಬೋದು, ಅಲ್ಲಿ ಹೋಗಿ ನೋಡ್ಬಿಡಿ ನೀವು ಒಂದ್ಸತಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ. ಅಂಗನವಾಡಿಗೆ ಬರೋಣ. ಅಂಗನವಾಡಿಗೆ ಮೊಟ್ಟೆಗಳ ಸರಬರಾಜು ಆಗ್ತಾ ಇದೆಯಲ್ಲ, ಅದರಲ್ಲೆಷ್ಟು ಬ್ರೋಕರ್ಗಳಿದ್ದಾರೆ ಅಂತ ಗೊತ್ತಿದೆಯಾ? ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ಅಂಗನವಾಡಿ ಮಕ್ಕಳಿಗೆ ಆಹಾರ ಸಿಗ್ಲಿ, ಪೌಷ್ಟಿಕ ಆಹಾರ ಸಿಗ್ಲಿ ಅಂತ ಹೇಳಿ ಮೊಟ್ಟೆಗಳ ಖರೀದಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಸರ್ಕಾರಕ್ಕೆ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಬರುವಂತ ಮೊಟ್ಟೆಗಳು ಹೆಂಗಿರುತ್ತೆ? ಕೊಳ್ತೋಗಿರುವಂತ ಮೊಟ್ಟೆಗಳು ಬರುತ್ತೆ. ಅಗೇನ್ ರೀಸನ್ ಈಸ್ ಸೇಮ್, ಬ್ರೋಕರೇಜ್. ದಲ್ಲಾಳಿಗಳು ತಮ್ಮ ಜೇಬುಗಳನ್ನು ತುಂಬಿಸಿಕೊಳ್ಳೋಕೋಸ್ಕರ ಮಕ್ಕಳ ಪೌಷ್ಟಿಕಾಂಶದ ಜೊತೆಯಲ್ಲಿ ಆಟ ಆಡ್ತಾ ಇರುವಂತ ದಲ್ಲಾಳಿಗಳಿಂದ ಇಷ್ಟೆಲ್ಲ ಕೆಲಸಗಳಾಗ್ತಾ ಇರುವಂತದ್ದು. ಇಡೀ ರಾಜ್ಯದಲ್ಲಿ ಒಂದು ಪಾಸ್ಪೋರ್ಟ್ ಸಿಗಬೇಕಾದ್ರೆ ಏನೇನು ಯಾವ ರೀತಿಯ ಇದಿರುತ್ತೆ, ಪ್ರೊಸೀಜರ್ ಇರುತ್ತೆ. ನೀವು ಪಾಸ್ಪೋರ್ಟಿಗೆ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ತೀರಿ. ಅದಾದ ನಂತರ ಪೊಲೀಸರು ನಿಮ್ಮ ಮನೆಗೆ ಬರ್ತಾರೆ, ವೆರಿಫಿಕೇಶನ್ ಪ್ರೊಸೆಸ್ ಅನ್ನ ಮಾಡ್ತಾರೆ. ಹೌದಾ ನೀವು ಇಲ್ಲಿನವರೇನಾ, ಇದೇ ಭಾರತದ ನಿವಾಸಿನ ಅಂತ ವೆರಿಫೈ ಮಾಡ್ತಾರೆ. ಅದಾದ ಬಳಿಕ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ನಷ್ಟು ಫೈಲ್ಗಳನ್ನು ತುಂಬಿಸಿ ನೀವು ಪಾಸ್ಪೋರ್ಟ್ಗಳನ್ನು ಪಡ್ಕೊಳ್ಬೇಕು. ಇಷ್ಟು ಸುಲಭನಾ? ಮತ್ತೆ ಅಲ್ಲಿ ಹೋಗಿ ತಿನ್ನಿಸ್ಬೇಕು. ಮನೆ ಹತ್ರ ಬರುವಂತ ಪೊಲೀಸರಿಗೆ ಒಂದಿಷ್ಟು, ಅಲ್ಲೆಲ್ಲೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಅಧಿಕಾರಿಗೆ ಇನ್ನೊಂದಿಷ್ಟು. ಹೇಳಿ, ನಿಮ್ಮಲ್ಲಿ ಎಷ್ಟು ಜನ ಇವತ್ತು ಪಾಸ್ಪೋರ್ಟ್ ಮಾಡಿಸ್ಕೊಂಡಿದ್ದೀರಿ? 1 ರೂಪಾಯಿ ಖರ್ಚು ಮಾಡದೆ ಪಾಸ್ಪೋರ್ಟ್ ಮಾಡ್ಕೊಂಡಿದ್ದೀರಿ ಅನ್ನೋರು ಎಷ್ಟು ಜನ ಇದ್ದೀರಾ? ನಿಮ್ಮೆಲ್ಲರ ಕರೆಗಳನ್ನ ಇನ್ನು ಮುಂದೆ ಸ್ವೀಕರಿಸ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ಭಾರತದ ಹಿತದೃಷ್ಟಿಯಿಂದ ಪಾಸ್ಪೋರ್ಟ್ ಸಿಗಬೇಕಾದ್ರೆ ಬಹಳ ಮುತುವರ್ಜಿಯಿಂದ, ಕಳಕಳಿಯಿಂದ, ಬಹಳ ಸೆಕ್ಯೂರಿಟಿಯಿಂದ ನೀಡಬೇಕಾಗತ್ತೆ. ಆದ್ರೆ ಇಲ್ಲಿ ಹಂಗಾಗ್ತಾ ಇಲ್ಲ. ಬದಲಿಗೆ ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಬೇಕಾದ್ರೂ ಕೂಡ ನೀವು ದುಡ್ಡು ತಿನ್ನಿಸ್ಬೇಕು. ಹಂಗಾದ್ರೆ ಯಾವ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ರೂ ಆಗತ್ತಾ ಅಂತ ಕೇಳಿದ್ರೆ ಹೌದು. ಇಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡುವವರು ಯಾರು? ಕೇಳಬೇಕಲ್ವ ನಾವು ಪ್ರಶ್ನೆಗಳನ್ನ. ಅದೇ ಕಾರಣಕ್ಕೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಮಾನ್ಯ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಮಂತ್ರಿಗಳೇ, ಯಾಕೆ ಇದರ ಕುರಿತಾಗಿ ನೀವು ಗಮನವನ್ನು ಹರಿಸ್ತಾ ಇಲ್ಲ? ಯಾಕೆ ಇದರ ಕುರಿತಾಗಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ? ಇಷ್ಟೆಲ್ಲ ಸರ್ಕಾರಗಳು ಬಂತಲ್ಲ, ಒಬ್ಬನೇ ಒಬ್ಬ ರಾಜಕಾರಣಿಗೆ ಅನ್ಸ್ಲಿಲ್ವಾ ಹಂಗಾದ್ರೆ ಈ ದಲ್ಲಾಳಿಗಳೇನಿದೆ ಇದನ್ನ ನಾವು ಕಟ್ ಮಾಡಬೇಕು, ನೇರ ನಾವು ವ್ಯವಹಾರಗಳನ್ನು ಇಟ್ಕೊಳ್ಬೇಕು ಅಂತ ಹೇಳಿ? ಇವತ್ತು ರೈತ ವರ್ಗಕ್ಕೆ ಯಾವ ರೀತಿಯಾಗಿ ಅಲ್ಲಿ ದಲ್ಲಾಳಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಕಬ್ಬು ಬೆಳೆಗಾರರು, ನಾನೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಕಬ್ಬು ಬೆಳೆಗಾರರು ಒಂದು 100 ರೂಪಾಯಿ ಅವ್ರಿಗೆ ಸಿಗ್ತಾ ಇದೆ ಅಂತ ಎಣಿಸ್ಕೊಳ್ಳಿ. ಆದ್ರೆ ಅದರ
ನಿಜವಾದ ಬೆಲೆ ಇರುವಂಥದ್ದು 150 ರೂಪಾಯಿ ಇರುತ್ತೆ. ಈ 50 ರೂಪಾಯಿ ಎಲ್ಗೋಗುತ್ತೆ ಗೊತ್ತಾ? ಹೋಗಿ ಯಾವುದೋ ಒಬ್ಬ ಬ್ರೋಕರಿಗೆ ನೀವು ಕೊಡಬೇಕು. ಡೈರೆಕ್ಟ್ ಕಂಪನಿಗಳಿಗೆ ಕೊಡೋಕ್ಕಾಗಲ್ಲ, ಕೊಡೋ ಹಂಗಿಲ್ಲ. ಇವತ್ತು APMC ಅದೆಲ್ಲ ಇದೆಯಲ್ಲ, ಅದು ಇರೋದೇ ಇದಕ್ಕೆ, ಬ್ರೋಕರ್ಗಳನ್ನ ಹಿಡಿಯೋಕ್ಕೆ, ಬ್ರೋಕರ್ ಕೆಲಸಗಳನ್ನು ಮಾಡೋಕೆ. ನೀವು ಆ ಬ್ರೋಕರ್ಗೆ ಹೋಗಿ 100 ರೂಪಾಯಿಗೆ ಮಾತ್ರ ಆ ಮಾಲ್ ಕೊಡಬೇಕು. ಕಬ್ಬೋ ಅಡಿಕೆನೋ ಮತ್ಯಾವುದೋ ಒಂದು. ಅವನು 150 ರೂಪಾಯಿಗೆ ಇನ್ನೊಬ್ರಿಗೆ ಮಾರಬೇಕು. ಅದ್ಯಾಕೆ ರೈತರ ಡೈರೆಕ್ಟ್ ಹೋಗಿ 150 ರೂಪಾಯಿಗೆ ಮಾರ್ಬೋದಲ್ಲ? ಒಟ್ಟಾರೆ ಆಗಿ ಮಧ್ಯವರ್ತಿಗಳಿಲ್ಲದೆ ಇಲ್ಲಿ ಯಾವುದೇ ಕೆಲಸಗಳು ಆಗಲ್ಲ. ಮಧ್ಯವರ್ತಿಗಳಿಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸರಕುಗಳು ಮೂವ್ ಆಗಲ್ಲ. ಮಧ್ಯವರ್ತಿಗಳಿಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಲ್ಗಳು ಮೂವ್ ಆಗಲ್ಲ. ಮಧ್ಯವರ್ತಿಗಳಿಲ್ಲದೆ ಯಾವುದೇ ಡಾಕ್ಯುಮೆಂಟೇಶನ್ಗಳು ಆಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಸಿಲುಕಿಕೊಂಡಿದ್ದೇವೆ. ಯಾರಿದನ್ನ ಪ್ರಶ್ನೆ ಮಾಡುವರು? ವಿ ಹ್ಯಾವ್ ಟು ಕ್ವಶನ್ ಇಟ್, ಇಸ್ಂಟ್ ಇಟ್? ಒಂದೊಂದೇ ವಿಚಾರಗಳಿಗೆ ಬರೋಣ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಬ್ರೋಕರ್ ದಂಧೆಗಳು ಇವತ್ತು ಯಾವ ರೀತಿ ಆಗ್ತಾ ಇದೆ? ರಿಜಿಸ್ಟ್ರೇಷನ್ ಫೀಸ್ಗಳು ಎಷ್ಟಿರುತ್ತೆ ಗೊತ್ತಾ? ಆಕ್ಚುಲಿ ರಿಜಿಸ್ಟ್ರೇಷನ್ ಫೀಸ್ಗಳು ಇರೋದು ಗೌರ್ಮೆಂಟ್ ಇದು ಒಂದು 100, 200 ಹಿಂಗಿರುತ್ತೆ.